ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋಗೆ ಕಂಟೆಸ್ಟೆಂಟ್ ಫಿಕ್ಸ್ ಹಾಗಾದ್ರೆ ಹೊಸ ಹೋಸ್ಟರ್ ಹೊಸ ಕಂಟೆಸ್ಟೆಂಟ್ ಎಲ್ಲಿದೆ ಡೀಟೇಲ್ಸ್ ಬಿಗ್ ಬಾಸ್ ಸೀಸನ್ 12ರ ಬಿಗ್ ಬಾಸ್ ಸ್ಪರ್ಧಿಗಳು ಯಾರು ಅನ್ನೋದು ಗೊತ್ತಾ ನಿಮಗೆಲ್ಲ ಗೊತ್ತಿರುವ ಮುಖ ನೀವೆಲ್ಲ ನೋಡಿರುವ ವೈರಲ್ ಕ್ಯಾರೆಕ್ಟರ್ ಆತ ಜಗತ್ತಿನ 40 ದೇಶ ಸುತ್ತಿ ಬಂದ ಕನ್ನಡಿಗ ಬಿಗ್ ಬಾಸ್ ಸೀಸನ್ 12ರ ಬಿಗ್ ಬಾಸ್ ಕಂಟೆಸ್ಟೆಂಟ್ ಯಾರು ನಿಮಗೆಲ್ಲ ಗೊತ್ತಿರುವಂತಹ ಮುಖ ನೀವೆಲ್ಲ ನೋಡಿರುವ ವೈರಲ್ ಕ್ಯಾರೆಕ್ಟರ್ ಆತ ಜಗತ್ತಿನ 40 ದೇಶ ಸುತ್ತಿ ಬಂದ ಕನ್ನಡಿಗ ಚೀನಾದ ವಿಚಾರ ಮಾತಾಡಿ ವಿವಾದಕ್ಕೊಳಗಾಗಿದ್ದ ಕನ್ನಡಿಗ ಖ್ಯಾತ ಯೂಟ್ಯೂಬರ್ ಈ ಬಾರಿಯ ಬಿಗ್ ಬಾಸ್ಗೆ ಆಯ್ಕೆಯಾಗಿದ್ದಾರಾ ಆ ಯೂಟ್ಯೂಬರ್ ಬೇರಾರು ಅಲ್ಲ ಡಾಕ್ಟರ್ ಬ್ರೋ ಗಗನ್ ನಮಸ್ಕಾರ ದೇವರು ಖ್ಯಾತಿಯ ಡಾಕ್ಟರ್ ಬ್ರೋ ಗಗನ್ ಈ ಬಾರಿ ಬಿಗ್ ಬಾಸ್ಗೆ ಬರ್ತಾರೆ ಬಿಗ್ ಬಾಸ್ ಸೀಸನ್ 12 ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಅದು ಆ ರಿಯಾಲಿಟಿ ಶೋಗೆ ಒಂದಷ್ಟು ಕಾಂಟ್ರವರ್ಷಿಯಲ್ ಕ್ಯಾರೆಕ್ಟರ್ಗಳನ್ನು ಕರೆದು ಒಂದಷ್ಟು ಟಾಸ್ಕ್ಗಳನ್ನು ಕೊಟ್ಟು ಅವರನ್ನು ಆಟ ಆಡೋದಕ್ಕೆ ಬಿಟ್ಟು ಪರಸ್ಪರ ಜಗಳ ಆಡ್ಕೋತಾರೋ ಮತ್ತೊಂದಾಗುತ್ತೋ ಮಗದೊಂದಾಗುತ್ತೋ ಒಟ್ಟಾರೆ ಅವರ ಕಂಟೆಂಟ್ ಒಂದು ವೈರಲ್ ಆಗುತ್ತೆ ಸೊ ಈ ಬಾರಿಯ ಕಂಟೆಸ್ಟೆಂಟ್ ಆಯ್ಕೆಯಲ್ಲಿ ಡಾಕ್ಟರ್ ಬ್ರೋ ಗಗನ್ ಆಯ್ಕೆಯಾಗಿದ್ದಾರೆ ಎನ್ನುವಂಥ ಗುಸುಗುಸು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆಯೂ ಕೂಡ ಹಿಂದಿನ ಸೀಸನ್ಗಳಲ್ಲಿ ಡಾಕ್ಟರ್ ಬ್ರೋರನ್ನ ಅದೇ ರಿಯಾಲಿಟಿ ಶೋಗೆ ಸಂಬಂಧಪಟ್ಟವರು ಸಂಪರ್ಕ ಮಾಡಿದ್ರು ಆದರೆ ಆ ಸಂದರ್ಭದಲ್ಲಿ ನಿರಾಕರಣೆಯನ್ನು ಮಾಡಿದ್ರು ಗಗನ್ ಡಾಕ್ಟರ್ ಬ್ರೋ ಗಗನ್ ಒಂದು ಕಡೆ ಹೇಳ್ತಾರೆ ನಾನು ಬಿಗ್ ಬಾಸ್ನಲ್ಲಿ ಕಾಲಹರಣ ಮಾಡುವುದಕ್ಕಿಂತ ಆ ಸಮಯದಲ್ಲಿ ನಾನು ಇನ್ನೂ 1-2-3 ದೇಶನ ಸುತ್ಕೊಂಡು ಬರ್ತೀನಿ ನೋಡಿ ಆ ಚಿಕ್ಕ ಹುಡುಗನ ಆ ಒಂದು ಸೂಕ್ಷ್ಮ ಚಿಂತನೆ ನೋಡಿ ರಿಯಾಲಿಟಿ ಶೋನಿಂದ ಸಮಾಜಕ್ಕೆ ಸಿಗುವಂತಹದ್ದೇನೂ ಇಲ್ಲ ಬೇಜಾರಾದಾಗ ಒಂದು ಸ್ವಲ್ಪ ನೆಗಾಡ್ಬೋದು ಅದನ್ನು ಹೊರತುಪಡಿಸಿದರೆ ಉಳಿದಂತಹದ್ದು ಸಿಗೋದೇನು ಆದರೆ ನಾನು 4-6 ದೇಶ ಸುತ್ತಕೊಂಡು ಬಂದರೆ ಅಲ್ಲಿನ ಸಂಸ್ಕಾರ ಗೊತ್ತಾಗುತ್ತೆ ಅಲ್ಲಿನ ಜನರ ಭಾವನೆ ಗೊತ್ತಾಗುತ್ತೆ ಅಲ್ಲಿನ ಜನರ ಪರಸ್ಪರ ವ್ಯವಹಾರ ಗೊತ್ತಾಗುತ್ತೆ ನೋಡಿ ಈತ ಚೀನಾ ದೇಶಕ್ಕೆ ಒಂದ್ಸತಿ ಹೋಗಿದ್ದ ಈತ ಅದೇ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದ ನಮ್ಮ ಭಾರತ ಕಲಿಯಬೇಕಾಗಿದ್ದು ಸಾಕಷ್ಟಿದೆ ಚೀನಾ ನೋಡಿ ಬರೀ ಎಜುಕೇಷನ್ಗೆ ಕಾನ್ಸಂಟ್ರೇಟ್ ಕೊಡುತ್ತೆ ಅಲ್ಲಿ ಎಲ್ಲೂ ಕೂಡ ಗೋ ಹತ್ಯೆಯನ್ನು ತಡೆಯಲು ಹೋದ ಇಂತಹ ಹೋರಾಟಗಾರ ಅಂತ ಹೇಳಲು ಪೇಪರಲ್ಲಿ ಬರಲ್ಲ ಲವ್ ಜಿಹಾದ್ ಆಯಿತು ಒಂದು ಸಮುದಾಯ ತಿರುಗಿ ಬಿದ್ದು ಪ್ರತಿಭಟನೆ ಮಾಡ್ತಾ ಇದೆ ಅಂತೇಳಿ ಚೀನಾದಲ್ಲಿ ಎಲ್ಲೂ ಕೂಡ ಕೇಳಿಸ್ಕೊಳ್ಳೋದಿಲ್ಲ ಅದು ಕೇಳಿಸ್ಕೊಳ್ಳೋದು ನಮ್ಮ ದೇಶದಲ್ಲಿ ಅಲ್ಲಿ ಶಿಕ್ಷಣ ಎಜುಕೇಷನ್ ಸಿಸ್ಟಮ್ಗೆ ಬಹಳಷ್ಟು ಒತ್ತನ್ನು ಕೊಡುತ್ತೆ ದೇಶ ಅಂದರೆ ಬರೀ ಮಣ್ಣಲ್ಲ ಅಂತ ಹೇಳಿದರು ಗಗನ್ ದೇಶ ಅಂದರೆ ಬರೀ ಮಣ್ಣಲ್ಲ ದೇಶ ಅಂದರೆ ಜನ ದೇಶ ಅಂದರೆ ಸೌಹಾರ್ದ ದೇಶ ಅಂದರೆ ಸಾಮರಸ್ಯ ದೇಶ ಅಂದರೆ ಬಡತನ ದೇಶ ಅಂದರೆ ಎಲ್ಲವನ್ನು ಉಲ್ಲೇಖ ಮಾಡಿದ ಒಂದು ಭೂಮಿ ಸೊ ಆಗಲೂ ಕೂಡ ವಿವಾದಕ್ಕೊಳಗಾಗಿದ್ರು ಚೀನಾವನ್ನು ಸಮರ್ಥಿಸಿಕೊಂಡು ಭಾರತವನ್ನು ವಿರೋಧ ಮಾಡಿದ್ರ ಗಗನ್ ಎನ್ನುವ ತರಹದಲ್ಲಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪರವಿರೋಧ ಚರ್ಚೆಗಳಾಗಿತ್ತು ಒಟ್ಟಾರೆ ಈ ಬಾರಿಯ ಬಿಗ್ ಬಾಸ್ 12ರ ಸೀಸನ್ನಲ್ಲಿ ಡಾಕ್ಟರ್ ಬ್ರೋ ಬರ್ತಾರಾ ಅಥವಾ ಕಳೆದ ಬಾರಿ ಥರ ಟಾಟಾ ಮಾಡ್ಕೊಂಡು ಮತ್ತೊಂದು ದೇಶಕ್ಕೆ ಹೋಗ್ತಾರಾ ಕಾದು ನೋಡೋಣ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ